ಈ ಅಮೋಘಸಿದ್ಧ ಪರಂಪರೆ ಒಳಗೆ ಒಬ್ಬ ಭೂತಾಳ ಸಿದ್ಧ ಅಂತ ಬರ್ತಾನೆ. ಆ ಭೂತಾಳ ಸಿದ್ಧ ಅಮೋಘಸಿದ್ಧನ ಬಂಟ ಸರಿ, ಮುಂದೆ ಅಮೋಘಸಿದ್ಧನ ಮಕ್ಕಳೇನಿದ್ದಾರಲ್ಲ ಆ ಮಕ್ಕಳ ಬಂಟನು ಅವನೇ ಆಗ್ತಾನೆ. ಆಗಲ್ಲ ಸರಿ, ಅದೂ ಇರಲಿ, ಮೊಮ್ಮಕ್ಕಳ ಬಂಟ ಆಗ್ತಾನ. ಅಂದ್ರೆ ಅಮೋಘಸಿದ್ಧನ ಬಂಟ, ಅಮೋಘಸಿದ್ಧನ ಶಿಷ್ಯನ ಬಂಟ, ಶಿಷ್ಯರೇನಿದ್ದಾರೆ ಅವ್ರ ಬಂಟ, ಅಮೋಘಸಿದ್ಧನ ಪ್ರಶಿಷ್ಯರೇನಿದ್ದಾರಲ್ಲ ಅವ್ರ ಬಂಟನು ಅವ ಆಗ್ತಾನೆ. ಆಗುವಾಗ ಅಮೋಘಸಿದ್ಧನ ಮುಖ್ಯ ಮಂದಿರ ಒಂದು. ಆಮೇಲೆ ಈ ಭೂತಾಳ ಸಿದ್ಧ ಏನದನಲ್ಲ ಆತ ಮಾಂಸಾಹಾರಿ, ಮತ್ತು ಅವ ಒಡೆಯ ಅಂದ್ರೆ ಶಾಖಾಹಾರಿ. ಅಮೋಘಸಿದ್ಧ ಶಾಖಾಹಾರಿ ಮನುಷ್ಯ, ಭೂತಾಳ ಸಿದ್ಧ ಮಾಂಸಾಹಾರಿ. ಅಮೋಘಸಿದ್ಧ ದೊಡ್ಡ ಮಂದಿರ, ದೊಡ್ಡ ಜಾತ್ರೆ, ದೊಡ್ಡ ಉತ್ಸವ. ಭೂತಾಳ ಸಿದ್ಧ ಸಣ್ಣದೊಂದು ಟೊಣಪಿ, ಸಣ್ಣದೊಂದು ಗುಡಿ. ಇದು ಭೂತದ ಅಮೋಘಸಿದ್ಧನ ಹತ್ರ ಇರ್ತದ, ಮಕ್ಕಳ ಹತ್ರ ಇರ್ತದ, ಮೊಮ್ಮಕ್ಕಳು ಇರ್ತದ, ಮರಿ ಮೊಮ್ಮಕ್ಕಳ ಹತ್ರ ಇರ್ತದ. ಅದು ಎಷ್ಟು ವರ್ಷ ಬದುಕಲ್ಲ ಆ ಭೂತಾಳ ಸಿದ್ಧ. ಇದು ನಮಗ್ ಕಾಡೋದು ಎಷ್ಟು ವರ್ಷ. ಲಿಂಗೋದ್ಭವ ಆಗುವಂತೇನು, ಲಿಂಗದಲ್ಲಿ ಮೂರು ಅಂತೇನು ಶಿವ ಆಶೀರ್ವಾದ ಮಾಡಿದ. ಇದು ಸಿದ್ಧರ ಒಂದು ಪರಂಪರೆಯ ಜೊತೆಗೆ ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಅವನ್ನ ರೇವಣ ಹೋಗಿ ರೇಣುಕನ ಮಾಡಿ ರೇಣುಕಾಚಾರ್ಯ ಅಂದುಕೊಂಡು ಇವತ್ತ ರೇಣುಕಾ ಆಚಾರ್ಯ ಸಂಪ್ರದಾಯನು ಇದರೊಳಗೆ ಪ್ರವೇಶ ಆಯ್ತು. ಆಚಾರ್ಯ ಸಂಪ್ರದಾಯ ಪ್ರವೇಶ ಆಗುವುದರಿಂದ ಲಿಂಗಾಯತರು ಆರಾಧನಾ ಪೂಜ್ಯ ವ್ಯಕ್ತಿ ಆದ ರೇವಣ ಸಿದ್ಧ ಲಿಂಗಾಯತರಿಗೆ. ಆಮೇಲೆ ಸಿದ್ಧ ಪರಂಪರೆ ಒಳಗ ಆರಾಧನೆ ಮಾಡೋದ್ರಿಂದ ಹಾಲು ಮತದವರಿಗೂ ಪೂಜ್ಯ ವ್ಯಕ್ತಿ ಆದ. ಹೇಗೆ ಹಾಲು ವಾಸ್ತವತೆ ಹೋಗ್ತದೇನು? ಇದು ಪ್ರಶ್ನೆ ಮಾಡ್ಬೇಕಾದ್ರೆ ಇದು ಎಲ್ಲಿ ಪ್ರಶ್ನೆ ಬರ್ತದೆ? ಯಾರು ಸಂಶೋಧನಾ ಅಧ್ಯಯನ ಕೈಕೊಂಡಿರ್ತಾರ ಅವ್ರಿಗೆ ಪ್ರಶ್ನೆ ಬರ್ತದೆ. ಸುಮ್ಮನೆ ಕಾವ್ಯ ಓದೋರಿಗೆ, ಭಕ್ತಿಯಿಂದ ಭಾವನೆಯಿಂದ ಭಜನೆ ಮಾಡೋರಿಗೆ ಇದು ಪ್ರಶ್ನೆ ಬರೋದಿಲ್ಲ. ಪ್ರಶ್ನೆ ಬರೋದೇ ಸಂಶೋಧನಾ ಅಧ್ಯಯನಕಾರರಿಗೆ ಬರ್ತದೆ. ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು, ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಚಿಂತನೆ, ಈ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ಹಣಿಮಣಿದು, ಸಮಾರಂಭದ ಅಧ್ಯಕ್ಷರು, ನಮಗೆಲ್ಲ ಮಾರ್ಗದರ್ಶಕರು, ಫಗು ಹಳ್ಕಟ್ಟಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಆದ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿಯವರೇ, ಈಗ ತಾನೇ ಗ್ರಂಥ ಪರಿಚಯದ ಮಾತುಗಳನ್ನು ತುಂಬ ಸಮಗ್ರವಾಗಿ ಮತ್ತು ಸೊಗಸಾಗಿ ಮಾತನಾಡಿದಂಥ ಸ್ನೇಹಿತರಾದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ FT ಹಳ್ಳಿಕೇರಿಯವರೇ, ಈ ರೇವಣಸಿದ್ಧ ಪರಂಪರೆಯ ಒಂದು ಸಾಂಸ್ಕೃತಿಕ ಅಧ್ಯಯನಕ್ಕೆ ಮಾರ್ಗದರ್ಶಕರಾದ ಗೆಳೆಯರಾದ ಡಾಕ್ಟರ್ SK ಕೊಪ್ಪಾರ್ ಅವರೇ, ಇಂಥದೊಂದು ಸಂಶೋಧನಾ ಅಧ್ಯಯನ ಕೈಕೊಂಡು ಸಮರ್ಥವಾಗಿ ನೆರವೇರಿಸಿ ಗ್ರಂಥ ಪ್ರಕಟಣೆ ಮಾಡಿದಂಥ ಸ್ನೇಹಿತರಾದ ಡಾಕ್ಟರ್ ಗಂಗಾಧರ ಕೊಡ್ಲಿಯವರೇ, ವಚನ ಪಿತಾಮಹ ಡಾಕ್ಟರ್ ಹಳ್ಕಟ್ಟಿ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಮಾನ್ಯ ಶ್ರೀ GK ಪಾಟೀಲ್ರವರೇ, ಕಾರ್ಯದರ್ಶಿಗಳಾದ ಡಾಕ್ಟರ್ MS ಮಧುಭಾವಿಯವರೇ, ಇಲ್ಲಿ ಆಗಮಿಸಿದ ಹಿರಿಯರಾದ ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ RK ಕುಲಕರ್ಣಿಯವರೇ, ಬಿರಾದರ್ ಸರ್ ಅವರೇ, ನಮ್ಮ ನಾಕ್ರಾಣ ಸರ್ ಅವರೇ, ದೊಡ್ಡಮನಿ ಸರ್, ಭಾಳ ಜನ ಎಲ್ಲ ಹಿರಿಯರು ಸ್ನೇಹಿತರು ಆಗಮಿಸಿದ್ದೀರಿ. ಅಕ್ಕ ತಾಯಿಂದರೆ ತಮ್ಮೆಲ್ಲರಿಗೂ ನಮಸ್ಕಾರ. ರೇವಣಸಿದ್ಧ ಪರಂಪರೆಯ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಈ ಗ್ರಂಥವನ್ನು ಬಿಡುಗಡೆ ಮಾಡುವ ಭಾಗ್ಯ ನನ್ನದಾಗದಲ್ಲ ಅನ್ನುವಂಥ ಒಂದು ಕೃತಾರ್ಥ ಮನಸ್ಸಿನಿಂದ ನಾನು ಬಿಡುಗಡೆ ಮಾಡಿದ್ದೇನೆ, ಸಂತೋಷದಿಂದ. ಇಂಥದೊಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನಕ್ಕೆ ಕೈಗೆತ್ತಿಕೊಂಡಂಥ ಡಾಕ್ಟರ್ ಗಂಗಾಧರ ಕೊಡ್ಲಿಯವರನ್ನು ಮೊಟ್ಟ ಮೊದಲು ನಾನು ಮನಸಾರೆ ಅಭಿನಂದಿಸ್ತೀನಿ. ಯಾಕೆ ಅಭಿನಂದಿಸ್ತೀನಿ ಅಂತಂದ್ರೆ, ಅವರು ಕನ್ನಡ ಸಾಹಿತ್ಯದ ಅಥವಾ ಭಾಷೆಯ ವಿದ್ಯಾರ್ಥಿಗಳಲ್ಲ, ಸಿವಿಲ್ ಇಂಜಿನಿಯರ್, ಅದನ್ನು ಅಧ್ಯಯನ ಮಾಡಿದವರು. ಆಮೇಲೆ ವೃತ್ತಿನೂ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು. ಅಂಥವರು ಸಾಹಿತ್ಯ, ಸಂಸ್ಕೃತಿ, ಭಾಷೆ ತನ್ನದೇ ಆದಂಥ ಒಂದು ಪ್ರಭಾವ ಹೊಂದಿದಂಥ ಈ ಮಹಾನ್ ಪುರುಷನ ಮೇಲೆ ಸಂಶೋಧನೆಗೆ ಕೈಗೆತ್ತಿಕೊಂಡ್ರಲ್ಲ ಅನ್ನೋದೇ ನಮಗೆ ಕುತೂಹಲ ಇತ್ತು ಈ ಅಧ್ಯಯನದ ಪೀಠದೊಳಗೆ. ಅಂಥ ಕುತೂಹಲದಿಂದನೇ ನಾವು ಅವ್ರ ಜೊತೆಗೆ ಈ ಪ್ರಗತಿ ಪರಿಶೀಲನಾ ಸಭೆಯೊಳಗೆ ಹೇಳಿದ್ರಲ್ಲ ಹಳ್ಳಿಕೇರಿಯವರು, ಅದನ್ನು ಸರಿಯಾಗಿ ಮಾಡ್ಕೋತಾ ಬರೋದನ್ನು ನಾವು ಮನಸಾರೆ
ಹೊಗಳ್ತಿದ್ದೀವಿ. ಅಂಥದ್ದನ್ನು ಪೂರ್ತಿ ಮಾಡಿ ಇವತ್ತು ಸಾರಸ್ವತ ಪ್ರಪಂಚಕ್ಕೆ ರೇವಣಸಿದ್ಧ ಪರಂಪರೆ ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನೋದು ಅಪ್ ಟು ಡೇಟ್ ಮಾಡಿದ್ರು. ಸಂಶೋಧನೆ ಅಂದರೆ ಹಾಗೆ ಇರ್ತದೆ, ಅದು ಅಲ್ಪ ವಿರಾಮ ಅರ್ಧ ವಿರಾಮದಿಂದ ಪೂರ್ಣ ವಿರಾಮಕ್ಕೆ ಹೋಗ್ತದಂತ ನಮ್ಮ ವಿದ್ಯಾಗುರು ಡಾಕ್ಟರ್ ಕಲಬುರ್ಗಿ ಅವರು ಆಗಾಗ ಹೇಳುತ್ತಿದ್ದರು. ಈವರೆಗೆ ಆದ ಅಧ್ಯಯನಗಳು ಒಂದು ಪಟ್ಟಿನೇ ಹೇಳಿದ್ರು. ಅದರ ಮುಂದುವರಿಕೆಯಾಗಿ ಇವರು ಗಂಗಾಧರ ಕೊಳ್ಳಿಯವರು ಅಧ್ಯಯನವನ್ನು ಕೈಗೊಂಡ್ರು. ಇದು ಇವತ್ತಿನ ದಿನಕ್ಕೆ ಅಪ್ ಟು ಡೇಟ್. ಇಷ್ಟು ಪ್ರವೇಶ ಎಲ್ಲೆಂದ್ರೆ ರೇವಣಸಿದ್ಧನ ಮಾಹಿತಿ ಅಥವಾ ಅವರ ಸ್ಥಳ ಪುರಾಣ, ಐತಿಹ್ಯ, ಸ್ಮಾರಕ ಇವೆಲ್ಲ ಕೇವಲ ಕಿತ್ತೂರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇಡೀ ಕರ್ನಾಟಕ ಅಷ್ಟೇ ವ್ಯಾಪಿಸಿಲ್ಲ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಇಷ್ಟೆಲ್ಲ ವ್ಯಾಪಿಸಿದ ಅವರ ಪ್ರಭಾವ, ಅವರ ಪಂಥ, ಅವರ ಭಕ್ತ ವರ್ಗ ಅಲ್ಲೆಲ್ಲ ಇದ್ದಾರೆ. ಆ ನೆಲೆಗಳನ್ನೆಲ್ಲ ಕಂಡು ಅಲ್ಲಿ ವಿಷಯ ಸಂಗ್ರಹ ಮಾಡಿ ಮೊಟ್ಟ ಮೊದಲು ಬಂದಂಥದ್ದು ಒಂದು ಸಂಶೋಧನಾ ಅಧ್ಯಯನ ಇದು. ನಮ್ಮ ಹಳ್ಳಿಕೇರಿ ಸರ್ ಹೇಳಿದ್ರಲ್ಲ, ಮುಂದೆ ಮಾಡಬಹುದಾದಂಥ ಕೆಲಸ ಏನು ಅನ್ನುವಲ್ಲಿ ಆ ನೆಲೆಗಳ ವಿಷಯ ಸಂಗ್ರಹಿಸಿ ಮತ್ತೊಂದು ಅಧ್ಯಯನ ಆಗಲಿಕ್ಕೆ ಸಾಧ್ಯ ಅದ ಅನ್ನುವಂಥದ್ದು. ಯಾಕಂದರೆ ಒಬ್ಬ ಪುರುಷನ ಮೇಲೆ ಒಂದು ನೆಲೆ ಹುಟ್ಟುಗೋತದ ಅಂತಂದ್ರೆ ಅಲ್ಲಿ ಆರಾಧನಾ ಮನಸ್ಸುಗಳಿರ್ತಾವ, ಆಚರಣೆಗಳಿರ್ತಾವ, ಅವೆಲ್ಲ ಅಧ್ಯಯನ ಯೋಗ್ಯಗಳೇ ಆಗಿರ್ತಾವ. ಅವು ಪ್ರಾದೇಶಿಕವಾಗಿ ಭಿನ್ನವಾಗಿಯೇ ಇರ್ತಾವ. ಹೀಗಾಗಿ ಈ ಒಬ್ಬ ಸತ್ಪುರುಷನ ಅಧ್ಯಯನ ಮಾಡೋದಂದ್ರೆ ಒಂದು ರೀತಿ ಸಂಕೀರ್ಣ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡದಂಗೆ ಆಗ್ತದೆ. ಯಾಕೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಣುತ್ತನು ಗುರು ಅನ್ನುವಂಥದ್ದೊಂದು ಮಾತು ಬರ್ತದಲ್ಲ, ಅಂಥ ಯೋಗಿಗಳು ಇವರು ಅನ್ನುವಂಥದ್ದು. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಟೆಕ್ನಿಕಲ್ ಇದ್ರೊಳಗೆ ಕೆಲಸ ಮಾಡ್ತಾ ಈ ಸಾಹಿತ್ಯದ ಹುಚ್ಚು ಹಿಡಿಸ್ಕೊಂಡ್ರು. ಕಾರಣ ಅಂದ್ರೆ ಅವರಲ್ಲಿ ಒಳಗೊಬ್ಬ ಸಹೃದಯ ಇದ್ದಾನೆ. ಆ ಸಹೃದಯ ಇದ್ದಾನಂತ ತಿಳ್ಕೊಂಡೇ ಅವರು ಕಥೆಗಳನ್ನು, ಕವನಗಳನ್ನು, ಹನಿಗವನಗಳನ್ನು, ಆಮೇಲೆ ಪ್ರವಾಸ ಕಥನವನ್ನು, ಸಂಶೋಧನಾ ಅಧ್ಯಯನವನ್ನು ಅವರು ಕೈಗೆ ತೋತನ ಬಂದಿದ್ದಾರೆ. ಅವುಗಳನ್ನು ಆಗು ಮಾಡ್ಕೋತ ಬಂದಿದ್ದಾರೆ. ಮತ್ತೊಮ್ಮೆ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ರೇವಣಸಿದ್ಧ ಆಗಲೇ ಹೇಳಿದ್ರಲ್ಲ, ನಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಮಧುಬಾವಿ ಸರ್ ಆಗಲಿ, ಐಹೊಳೆಯವರಾಗಲಿ ಹೇಳೋರು, ಈ ವಿಜಾಪುರ ಜಿಲ್ಲೆ ಏನದಲ್ಲ, ಈ ವಿಜಾಪುರ ಸೀಮೆ ಅನ್ನೋಣ, ಪರಿಸರ ಅನ್ನೋಣ, ಇದು ಏನದಲ್ಲ, ಸಿದ್ಧರಿಗೆ ಒಂದು ರೀತಿ ಸಿದ್ಧರ ಆಡಂಬೂಲ, ಸಿದ್ಧರ ಕಥೆಗಳ, ಆಚರಣೆಗಳ, ಮಠ ಮಂದಿರ, ಆ ಮನಸ್ಸು ಏನದವಲ್ಲ ಅದರ ಆಡಂಬೂಲ ವಿಜಾಪುರ ಜಿಲ್ಲೆ ಅಂಥೇಳಿ ನಾ ಅಂದ್ಕೋತೀನಿ. ಯಾಕಂದ್ರೆ ರೇವಣಸಿದ್ಧನ ಪರಂಪರೆಯೂ ವಿಜಾಪುರ ಜಿಲ್ಲೆಯಲ್ಲಿ ಅದ, ಸಿದ್ದರಾಮನ ಪರಂಪರೆಯೂ ವಿಜಾಪುರ ಜಿಲ್ಲೆಯಲ್ಲಿ ಅದ, ಅಮೋಘ ಸಿದ್ಧನ ಪರಂಪರೆಯೂ ವಿಜಾಪುರ ಜಿಲ್ಲೆಯಲ್ಲೇ ಅದ ಅನ್ನುವಂಥದ್ದು. ಆ ಕಾರಣವಾಗಿ ಅವರು ಹಳಕಟ್ಟಿ ಸಂಶೋಧನಾ ಕೇಂದ್ರದಿಂದನೇ ಈ ವಿಷಯವನ್ನು ಅಧ್ಯಯನ ಮಾಡಬೇಕಂತೇಳಿ ಅವರು ಸಂಕಲ್ಪ ಮಾಡಿದ್ರು. ಮತ್ತು ಅದರ ಬಿಡುಗಡೆನೂ ಹಳಕಟ್ಟಿ ಸಂಶೋಧನಾ ಕೇಂದ್ರದೊಳಗೆ ಆಗ್ಬೇಕನ್ನುವಂಥ ಸಂಕಲ್ಪ ಇವತ್ತು ಕೈಗೂಡ್ತು. ಆಮೇಲೆ ಇವತ್ತು ಅಧ್ಯಕ್ಷತೆ ವಹಿಸಿದಾರಲ್ಲ, ಅವರಾದರೂ ಸಹಿತ PNT ಕ್ಷೇತ್ರದೊಳಗೆ ಕೆಲಸ ಮಾಡಿ ಮಹಿಪತ ದಾಸರ ಮೇಲೆ ಒಂದು ಎಂಥದ್ದೊಂದು ಮಾಡೆಲ್ ಅನ್ನುವಂಥ ಒಂದು ಸಂಶೋಧನಾ ಅಧ್ಯಯನ ಪ್ರಕಟ ಮಾಡಿದ್ರು. ಅವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ ಮೊದಲು, ಆಮೇಲೆ ಈ ಕ್ಷೇತ್ರಕ್ಕೆ ಬಂದರು. ಹೀಗಾಗಿ ಈ ಕನ್ನಡ ಸಾಹಿತ್ಯ, ಸಂಶೋಧನೆ, ಸಂಸ್ಕೃತಿ, ಭಾಷೆ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಕನ್ನಡದ ವಿದ್ಯಾರ್ಥಿಗಳೇ ಇರಬೇಕಂತೇನಲ್ಲ, ಅವರವರ ಆಸಕ್ತಿ ಬೇರೆ ಬೇರೆ ಇದ್ದವರು ಸಹಿತ ಅಧ್ಯಯನ ಮಾಡಬಲ್ಲರು. ಹಾಗೆ ಮಾಡಬಲ್ಲವರಲ್ಲಿ ಅಗ್ರಗಣ್ಯರಾಗಿ ಇವತ್ತು ಡಾಕ್ಟರ್ ಗಂಗಾಧರ ಕೊಳ್ಳಿಯವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇವೇನು ಮೂರೂ ಸಿದ್ಧ ಪರಂಪರೆ ಇದಾವಲ್ಲ, ಈ ಮೂರೂ ಸಿದ್ಧ ಪರಂಪರೆಯೊಳಗೆ ರೇವಣಸಿದ್ಧ ಪರಂಪರೆ ತುಂಬ ದಕ್ಷಿಣ ಭಾರತ ತುಂಬಾನೂ ಅದ, ರೇವಣಸಿದ್ಧದ್ದು. ಆಮೇಲೆ ಸಿದ್ದರಾಮಂದು ಕರ್ನಾಟಕದ ತುಂಬಾನೂ ಅದ. ಅಮೋಘ ಸಿದ್ಧಂದು ಮಾತ್ರ ಈ ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಎಡಬಲ ಏನಿದ್ದಾರಲ್ಲ, ಅವರ ಶಿಷ್ಯರು, ಪ್ರಶಿಷ್ಯರು, ಅವರ ಮಕ್ಕಳು, ಮೊಮ್ಮಕ್ಕಳು, ಅಮೋಘ ಸಿದ್ಧನ ಧರ್ಮದ ಮಕ್ಕಳು, ವರವಿನ ಮಕ್ಕಳು 4 ಜನ, 3 ಜನ, 7 ಜನ, 7 ಜನಕ್ಕೆ ಮತ್ತೆ ಹಾಗೆ 21 ಜನ, 21 ಜನಕ್ಕೆ 101 ಜನ, 2100 ಜನ ತನೂ ಅದು ಬೆಳೀತದ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯದ. ಹೀಗಾಗಿ ರೇವಣಸಿದ್ಧ ಸಿದ್ಧ ಪರಂಪರೆಯ ಭಾಳ ಮಹತ್ವದ ವ್ಯಕ್ತಿ. ಈ ಸಂದರ್ಭದೊಳಗೆ ನನಗೆ ಗಂಗಾವತಿಯೊಳಗೆ ಒಂದು ಹಾಲಮತ ಅಧ್ಯಯನ ಸಂಸ್ಕೃತಿಯ ಸಮಾವೇಶ ನಡೆದಿತ್ತು. 1913 ನಡೆದಿತ್ತು. ಆ ಸಮಾವೇಶದ
ಸರ್ವಾಧ್ಯಕ್ಷರು ನಮ್ಮ ವಿದ್ಯಾಗುರುಗಳಾದಂತಹ ಡಾಕ್ಟರ್ MM ಕಲಬುರ್ಗಿ ಅವರೇ ಇದ್ರು. 2013 ಅದು ಎಲ್ಲಿ ನಡೆದಿತ್ತು? ಗಂಗಾವತಿಯಲ್ಲಿ ನಡೆದಿತ್ತು. ನಮ್ಮ ವಿದ್ಯಾಗುರುಗಳು ಸರ್ವಾಧ್ಯಕ್ಷರಾದರು. ಅವಾಗ ಅವರು ತಮ್ಮ ಸರ್ವಾಧ್ಯಕ್ಷೀಯ ಮಾತುಗಳನ್ನ ಆಡಬೇಕಾದ್ರೆ ಒಂದು 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 ಸೈನ್ ಕೊಟೇಶನ್ ಅಂತೀವಲ್ಲ, ಆ ಕೊಟೇಶನ್ ಇಟ್ಕೊಂಡು ಅವರು ಮಾತುಗಳನ್ನ ಪ್ರಾರಂಭ ಮಾಡಿದ್ರು. ಏನಂದ್ರೆ ಸಿದ್ಧ ಸಂಪ್ರದಾಯದ ಜಗದ್ಗುರು ರೇವಣ ಸಿದ್ಧ, ಸಿದ್ಧ ಸಂಪ್ರದಾಯದ ಜಗದ್ಗುರು ರೇವಣ ಸಿದ್ಧ ಅನ್ನೋ ಮಾತನ್ನೇ ಸಮರ್ಥನೆಗಾಗಿ ತಮ್ಮ ಸರ್ವಾಧ್ಯಕ್ಷೀಯ ಮಾತುಗಳಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೋತಾನೆ ಹೋದ್ರು ಅನ್ನೋದನ್ನ ನಾವು ಪ್ರತ್ಯಕ್ಷದರ್ಶಿಗಳಾಗಿ ಅವತ್ತು ನಾವು ಕೇಳಿದ್ದೇವೆ. ಅವರ ಒಟ್ಟು ವಿಚಾರ ಏನಿತ್ತು ಅಂದ್ರೆ, ರೇವಣ ಸಿದ್ಧನ ಮೇಲೆ ತುಂಬಾ ಪ್ರಾಚೀನ ಕಾವ್ಯ ಯಾವುದಂದ್ರೆ ಹರಿಹರಂದು, 13ನೇ ಶತಮಾನದೊಳಗೆ ಹರಿಹರ. ಆ ರೇವಣ ಸಿದ್ಧನ ಆಶೀರ್ವಾದದಿಂದ, ವರಪ್ರಸಾದದಿಂದ, ಕಾರುಣ್ಯದಿಂದ ಸುಗ್ಗಲಾದೇವಿಗೆ ಪುತ್ರ ಸಂತಾನ ಆಗ್ತದ ಅನ್ನೋದು ರಾಘವಂಕ ಹೇಳ್ತಾನೆ. ಅಂದ್ರೆ ಸಿದ್ಧರಾಮ ವಯಸ್ಸಾದ ನಂತರ ಆ ತಾಯಿಗೆ ಪುತ್ರ ಸಂತಾನ ಆಗ್ತದ ಅನ್ನುವಂಥ ಮಾತು ಹೇಳಿದ್ರು. ಅದು ರೇವಣ ಸಿದ್ಧನ ಆಶೀರ್ವಾದದಿಂದ ಅನ್ನುವಂಥ ಮಾತು ಕೇಳ್ತೀವಿ. ಆಮೇಲೆ ಸಿದ್ಧರಾಮ ಬಸವಾದಿ ಪ್ರಮಥರ ಸಮಕಾಲೀನರು. ಬಸವಾದಿ ಪ್ರಮಥರ ನಂತರನೂ ರೇವಣ ಸಿದ್ಧನ ಪ್ರಭಾವ ಅದ ಅನ್ನೋದು ನಾವು ದಾಖಲೆಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ರೇವಣ ಸಿದ್ಧನ ಒಟ್ಟು ಇತಿವೃತ್ತ ಅಧ್ಯಯನ ಮಾಡುವಾಗ ಎಷ್ಟು ವರ್ಷ ಬದುಕಿದ್ದ, ಯಾವ ಕಾಲದಲ್ಲಿದ್ದ ಅನ್ನೋದು ಸಂಶೋಧಕರಾದವರಿಗೆ ಒಂದು ಆಹ್ವಾನ. ಹರಿಹರ ಒಂದು ಕಡೆ ಹೇಳ್ತಾರ, ಅರಿತು 700 ವರ್ಷ, ಮರೆತು 700 ವರ್ಷ ರೇವಣ ಸಿದ್ಧ ಬದುಕಿದ್ದ ಅನ್ನೋದು ರೇವಣ ಸಿದ್ಧ ರಗಳೆಯೊಳಗೆ ಬರುವಂತ ಮಾತು. ಹರಿಹರನ ಕಾಲಕ್ಕನೇ ಅರಿತು 700 ವರ್ಷ, ಮರೆತು 700 ವರ್ಷ ಅಂದ್ರೆ 1400 ವರ್ಷ ಆಯ್ತು. ಹರಿಹರ ಆಗಿ ಹೋಗಿ ಮತ್ತೆ ಈ ಕಡೆ 700 ವರ್ಷ ಆಯ್ತು 20ನೇ ಶತಮಾನಕ್ಕೆ. ಅಂದ್ರೆ 2100 ವರ್ಷ ಅಲ್ಲಾಗಾಯ್ತು. ಇದನ್ನ ನಾವು ಪೀರಿಯಡ್ ಇಟ್ಕೊಂಡ್ರೆ ಇದು ಏನು ಈ ಮೋಟಿವ್ ಅಂತೀವಲ್ಲ, ಇದು ಆಶಯ, ಈ ಮಾತು ಅದಲ್ಲ, ಇದು ಯಾಕೆ ಕವಿ ಹೀಗೆ ಹೇಳ್ದ, ಇದರ ಆ ಉದ್ದೇಶನೇ ಏನು? ಒಂದು ರೀತಿ ನನಗನ್ನಿಸ್ತದ ಆ ಮಾತು ಕಾಲಜ್ಞಾನದ ಮಾತುಗಳು ಏನೋ ಅನ್ನುವಂಥ ರೀತಿಯೊಳಗೆ ನನಗೆ ಅನುಭವಕ್ಕೆ ಬರ್ತದೆ. ಕಾಲಜ್ಞಾನದೊಳಗೂ ಇಂಥ ಮಾತುಗಳು ಬರ್ತಾವ. 2100 ವರ್ಷ ಮುಂದಿನ ಇಷ್ಟು ವರ್ಷದ ನಂತರ ಇದು ಘಟನೆ ಆನಾಡುತ್ತೇವ ಅನ್ನುವಂಥ ಮಾತು. ಇದು ಸಂಶೋಧಕರಿಗೆ ಇಷ್ಟು ಹೇಳ್ಕೊಂಡು ಹೋದ್ರೆ ಸಂಶೋಧನೆ ಆಗೋದಿಲ್ಲ. ಮತ್ತೆ ಇದು ಹೀಗೆ ಯಾಕೆ ಹೇಳ್ದ ಅನ್ನೋದು ಬಿಡಿಸ್ಬೇಕು. ಅವ್ನು ಖಚಿತ ಕಾಲ ಯಾವುದು ಅನ್ನೋದು ಬೇರೆ ಬೇರೆ ಆಕಾರಗಳಿಂದ, ಶಾಸನ ಆಗಿರ್ಬೋದು, ನಂತರದ ಕಾವ್ಯಗಳಾಗಿರ್ಬೋದು, ಅಲ್ಲಿ ರಾಜ ಮಹಾರಾಜರ ಸಂಗತಿಗಳಾಗಿರ್ಬೋದು, ಅಥವಾ ಸ್ಥಳ ಪುರಾಣಗಳಾಗಬಹುದು, ಐತಿಹ್ಯಗಳನ್ನು ಇಟ್ಟುಕೊಂಡು ಆತ ಕಟ್ಟಬೇಕಾಗ್ತದ. ಅಂಥ ಆಕಾರಗಳನ್ನು ಇಟ್ಟುಕೊಂಡು ಗಂಗಾಧರ ಕೊಡ್ಲಿಯವರು ಇವರ ಕಾಲಮಾನವನ್ನು ಸರಿಯಾಗಿ ಗುರುತಿಸಿದ್ದಾರೆ. 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನದ ಮಧ್ಯಭಾಗದವರೆಗೂ ರೇವಣ ಸಿದ್ಧ ಬದುಕಿದ್ದ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಇವ್ರ ಕುರಿತು ಏನು ಗ್ರಂಥಗಳು ಪ್ರಾಚೀನ ಹುಟ್ಟ್ಯಾವಲ್ಲ, ಬೊಮ್ಮರಸಂದೊಂದು, ಹರಿಹರನೊಂದು, ಇವೆರಡಕ್ಕೂ ಖಚಿತ ವಿಷಯ ನಮಗೆ ತಿಳಿದಂದ್ರೆ ಯಾರು ನಮ್ಮ ಇಲ್ಲಿ ಜಾಲ್ವಾದಿ ಮಲ್ಲಣ್ಣನ ಕಾವ್ಯದಿಂದ ನಮಗೇನದ ವಾಸ್ತವಾಂಶ ತಿಳಿತದ ಅನ್ನುವಂಥದ್ದು. ಹರಿಹರಂತೂ ಎಲ್ಲಾ ಶರಣರ ಮೇಲೆ ಸಾಕಷ್ಟು ರಗಳೆಗಳು ಬರೆದಾರ. ಎಲ್ಲಾ ಶರಣರನ್ನ ಕೈಲಾಸದಿಂದನೇ ತಂದಿದ್ದಾರೆ. ಕೈಲಾಸದ ಒಡ್ಡೋಳದೊಳಗೆ ಗಣಾಧೀಶರ ನಡಬರ್ಕ ಒಬ್ಬ ಗಣಾಧೀಶ ಏನೋ ತಪ್ಪು ಮಾಡ್ತಾನೆ, ಆ ಶಾಪ ಆಗ್ತದ. ಆ ಶಾಪ ಉಶಾಪ ಆಗ್ಬೇಕಾದ್ರೆ ಮತ್ತೆ ಲೋಕದೊಳಗೆ ಇಂಥಲ್ಲಿ ಹುಟ್ಟಬೇಕು, ಹುಟ್ಟಿ ಅದು ಉಶಾಪ ಮಾಡಿಕೊಂಡು ಮತ್ತೆ ನೀನು ಕೈಲಾಸಕ್ಕೆ ಬರಬೇಕು ಅನ್ನುವಂಥದ್ದೊಂದು ತಂತ್ರ, ಟೆಕ್ನಿಕ್. ಯಾರ್ದು? ಹರಿಹರಂದು. ಹೇಗೋ ಹಾಗ ಇಲ್ಲಿ ಈ ರೇವಣ ಸಿದ್ಧರು ಸಹಿತ ರೇಣುಕರು ಅಲ್ಲಿ ಮೇಲಿರ್ತಾರ. ರೇಣುಕ ಅನ್ನುವಂತ ಗಣಾಧೀಶ, ಆ ರೇಣುಕಂತ ಗಣಾಧೀಶ ದಾರುಕ ಅನ್ನುವಂತ ಗಣಾಧೀಶ ಅವನ ಕಾಲು ಬಡಿತದ. ನನಗೆ ಕಾಲು ಬಡಿತದ, ನನ್ನ ದಾಟಿ ಹೋದ್ನಲ್ಲ ಅಂತೇಳಿ ದಾರುಕ ಸಿಟ್ಟಿಗೆರ್ದನಂತ. ಶಿವ ಏನ್ ಮಾಡ್ತಾನ, ಇಲ್ಲ ಇದು ತಪ್ಪು ಮಾಡ್ದಿ, ನೀ ಕೈಲಾಸಕ್ಕೆ ಹೋಗ್ಬೇಕು. ಕೈಲಾಸಕ್ಕೆ ಹೋಗಿ ಇಂಥವರ ಒಳಗೆ
ಜನಿಸಿವ. ಅದಕ್ಕೆ ಅವ ಕೇಳ್ತಾನಂತ, ಯಾರು ರೇಣುಕ ಇಲ್ಲ, ನನಗೆ ಅಂತಿಂತವರ ಒಡಲೊಳಗೆ ಜನನ ಕೊಡಬೇಡ, ನನಗೆ ಒಂದು ಯಾವುದೋ ಒಂದು ಮಹತ್ವದ ಜನನ ಕೊಡು ಒಂದು ಕೂಡಲೇ, ಇಲ್ಲ ನೀ ಇಂಥ ಲಿಂಗದೊಳಗ ನೀಗದ ಉದ್ಭವ ಆಗು ಅಂತ ಬರ್ದ. ಇದು ಹರಿಹರನ ಕಲ್ಪನೆ. ಕಾವ್ಯದೊಳಗೆ ಕವಿ ಕಲ್ಪನೆ ಇರ್ತದೆ, ಹರಿಹರನ ಕಲ್ಪನೆ. ಈ ಕಲ್ಪನೆ ಕವಿ ಯಾಕೆ ಮಾಡ್ದ ಅಂದ್ರೆ ರೇವಣ ಸಿದ್ಧನ ಹಿರಿಮೆಯನ್ನ, ಮಹಿಮೆಯನ್ನ, ಅವನ ವ್ಯಕ್ತಿತ್ವವನ್ನ ದೊಡ್ಡದು ಮಾಡುವ ಸಲುವಾಗಿಯೇ ಈ ಘಟನೆ ಆತ ಹೇಳಿರ್ತಾನೆ. ನಾವಂತೀವಿ ವಿದ್ಯಾರ್ಥಿಗಳಾಗಿ, ಅಲ್ರಿ ಮರ್ತ್ಯಲೋಕ ಮತ್ತು ಸ್ವರ್ಗಲೋಕ ಬೇರಿಲ್ಲ ಕಾಣಿ ಅಂತ ಶರಣರೇ ಹೇಳ್ಯಾರ, ಮತ್ತ ಇದು ಸ್ವರ್ಗಲೋಕದಿಂದನೇ ತರ್ತೀರಲ್ಲ ಇದು ಕತಿ ಅಂತೇಳಿ ನಾವು ಗುರುಗಳಿಗೆ ಕೇಳಿದೆವು ನಾವು ಅಭ್ಯಾಸ ಮಾಡಾಕ. ಅವಾಗ ಅವ್ರೇನ್ ನಮ್ಗೆ ಸಬು ಹೇಳ್ದಾರಂದ್ರ, ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಅಲ್ಲಿ ತಪ್ಪು ಮಾಡಿದ್ರೆ ಅಲ್ಲಿ ಕ್ಷಮಾಗುಣ ಇಲ್ಲ, ಅಲ್ಲಿ ಪಶ್ಚಾತ್ತಾಪ ಇಲ್ಲ, ಭೂಲೋಕಕ್ಕೆ ಬರಬೇಕು, ಮರ್ತ್ಯಲೋಕಕ್ಕೆ ಬರಬೇಕು, ಇಲ್ಲಿ ಪಶ್ಚಾತ್ತಾಪ ಪಡಬೇಕು. ಯಾಕೆ ಮರ್ತ್ಯಲೋಕ ದೊಡ್ಡದಲ್ಲ ಅದು, ಅದಕ್ಕೆ ಇಲ್ಲಿ ಪಶ್ಚಾತ್ತಾಪ ಪಟ್ಟು ಮತ್ತೆ ಮ್ಯಾಗ ಬರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕವಿ ಬರದಾನ ಅಂತ ಹೇಳಿ ನಮಗೆ ಗುರುಗಳು ಕಲಿಸ್ತಿದ್ರು. ನಾವು ಕಲ್ತೆವು, ಪರೀಕ್ಷೆ ಬರೆದಿವಿ, ಅಂಕ ಬಂದು ನೌಕರಿ ಬಂತು, ಆ ಮಾತು ಬೇರೆ. ಆದ್ರೆ ವಿಜ್ಞಾನ ಹೋಗ್ತದೇನು, ವಾಸ್ತವತೆ ಹೋಗ್ತದೇನು, ಇದು ಪ್ರಶ್ನೆ ಮಾಡ್ಬೇಕಾದ್ರೆ ಇದು ಎಲ್ಲಿ ಪ್ರಶ್ನೆ ಬರ್ತದೆ, ಯಾರು ಸಂಶೋಧನಾ ಅಧ್ಯಯನ ಕೈಕೊಂಡಿರ್ತಾರ ಅವ್ರಿಗೆ ಪ್ರಶ್ನೆ ಬರ್ತದೆ. ಸುಮ್ಮನೆ ಕಾವ್ಯ ಓದೋರಿಗೆ ಭಕ್ತಿಯಿಂದ ಭಾವನೆಯಿಂದ ಭಜನೆ ಮಾಡೋರಿಗೆ ಇದು ಪ್ರಶ್ನೆ ಬರೋದಿಲ್ಲ. ಪ್ರಶ್ನೆ ಬರುವುದೇ ಸಂಶೋಧನಾ ಅಧ್ಯಯನಕಾರರಿಗೆ ಬರ್ತದೆ. ಅಂಥ ಸಂಶೋಧನಾ ಅಧ್ಯಯನ ಮಾಡ್ತಾ ನಮ್ಮ ಒಳ್ಳೆಯವರು ತುಂಬ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಂಥವು ಎಲ್ಲ ಶರಣರ ಎಲ್ಲ ಸಂತರ ವಿಷಯದೊಳಗೂ ನಡೀತದೆ. ಈ ಅಮೋಘಸಿದ್ಧ ಪರಂಪರೆಯೊಳಗೆ ಒಬ್ಬ ಭೂತಾಳ ಸಿದ್ಧ ಅಂತ ಬರ್ತಾನೆ. ಆ ಭೂತಾಳ ಸಿದ್ಧ ಅಮೋಘಸಿದ್ಧನ ಬಂಟ ಸರಿ, ಮುಂದೆ ಅಮೋಘಸಿದ್ಧನ ಮಕ್ಕಳೇನಿದ್ದಾರಲ್ಲ ಆ ಮಕ್ಕಳ ಬಂಟನು ಅವನೇ ಆಗ್ತಾನೆ, ಆಗಲ್ಲ ಸರಿ, ಅದನ್ನೂ ಇರಲಿ, ಮೊಮ್ಮಕ್ಕಳ ಬಂಟ ಆಗ್ತಾನ. ಅಂದ್ರೆ ಅಮೋಘಸಿದ್ಧನ ಬಂಟ, ಅಮೋಘಸಿದ್ಧನ ಶಿಷ್ಯನ ಬಂಟ, ಶಿಷ್ಯರೇನಿದ್ದಾರೆ ಅವ್ರ ಬಂಟ, ಅಮೋಘಸಿದ್ಧನ ಪ್ರಶಿಷ್ಯರೇನಿದ್ದಾರಲ್ಲ ಅವ್ರ ಬಂಟನು ಅವ ಆಗ್ತಾನೆ. ಆಗುವಾಗ ಅಮೋಘಸಿದ್ಧನ ಮುಖ್ಯ ಮಂದಿರ ಒಂದು ಇರ್ತದ, ಅಂಚಿಗೆ ಈ ಭೂತಾಳ ಸಿದ್ಧನ ಗುಡಿ ಇರ್ತದ ಸಣ್ಣ. ಆಮೇಲೆ ಈ ಭೂತಾಳ ಸಿದ್ಧ ಏನದನಲ್ಲ ಆತ ಮಾಂಸಾಹಾರಿ, ಮತ್ತ ಒಡೆಯ ಅಂದ್ರೆ ಶಾಖಾಹಾರಿ. ಅಮೋಘಸಿದ್ಧ ಶಾಖಾಹಾರಿ ಮನುಷ್ಯ, ಭೂತಾಳ ಸಿದ್ಧ ಮಾಂಸಾಹಾರಿ. ಅಮೋಘಸಿದ್ಧ ದೊಡ್ಡ ಮಂದಿರ, ದೊಡ್ಡ ಜಾತ್ರೆ, ದೊಡ್ಡ ಉತ್ಸವ. ಭೂತಾಳ ಸಿದ್ಧ ಸಣ್ಣದೊಂದು ಪ್ರಾಣಪಿ, ಸಣ್ಣದೊಂದು ಗುಡಿ. ಇದು ಭೂತದ ಅಮೋಘಸಿದ್ಧನ ಹತ್ರ ಇರ್ತದ, ಮಕ್ಕಳ ಹತ್ರ ಇರ್ತದ, ಮೊಮ್ಮಕ್ಕಳು ಇರ್ತದ, ಮರಿ ಮೊಮ್ಮಕ್ಕಳ ಹತ್ರ ಇರ್ತದ. ಅದು ಎಷ್ಟು ವರ್ಷ ಬದುಕಲ್ಲ ಆ ಭೂತಾಳ ಸಿದ್ಧ? ಇದು ನಮಗ್ ಕಾಡೋದು. ಎಷ್ಟು ವರ್ಷ ಬದುಕಿರ್ಬೇಕು? 4 ತಲೆ ಮಾಡ್ತಾನ ಇವನ್ ಕತಿ ಬರ್ತದ ಅಂತಂದ್ರ ಇವನ ಆಯುಷ್ಯನೇ ಎಷ್ಟಿರ್ಬೇಕು? ಹೆಂಗ ಹರಿತೀವಿ 700 ವರ್ಷ, ಮರಿತೀವಿ 700 ವರ್ಷ ಅಂತ ಏನಂತೀವಿಲ್ಲ, ಹಾಗನ ಈ ಘಟನೆನೂ ಆದ. ಇವತ್ತಿಗೂ ಅದೊಂದು ಪಂಥಾಹ್ವಾನ ಅಧ್ಯಯನಕಾರರಿಗೆ, ಯಾರಿಗೂ ಭೂತಾಳ ಸಿದ್ಧನ ಚರಿತ್ರೆ ಬರೆಯೋರಿಗೆ, ಸಂಶೋಧನೆ ಮಾಡೋರಿಗೆ ಒಂದು ಆಹ್ವಾನ ಇದ್ದಂಗ. ಅದು ಎಲ್ಲಿದ? ಈ ಬಿಜಾಪುರ ಜಿಲ್ಲೆಯೊಳಗ, ಬಿಜಾಪುರ ಜಿಲ್ಲೆ. ಆಮೇಲೆ ಇವತ್ತ ಈ ಬಿಜಾಪುರ ಜಿಲ್ಲೆ ಒಳಗೆ ನೆಲೆನಿಂತ ಈ ಸಂಶೋಧನಾ ಕೇಂದ್ರದೊಳಗನೆ ಈ ಪುಸ್ತಕ ಬಿಡುಗಡೆ ಮಾಡೋದು ಒಂದು ಯೋಗ, ಒಂದು ಸಾರ್ಥಕತೆ. ಯಾಕಂದ್ರೆ ಈ ಸಿದ್ಧರ ಆಡಂಬೋಲ ವಿಜಾಪುರ ಸೀಮೆಯೊಳಗೆ ಅದ. ಆಗಲೇ ನಮ್ಮ ಹಳ್ಳಿಕೇರು ಹೇಳೋಲ್ಲ, ಶಾಂತ ಮುತ್ಯ ಸರು ಮುದ್ದೇಬೇಳ ತಾಲೂಕು. ಆಮೇಲೆ ಇಂಗ್ಲೇಶ್ವರ ರೇವಣ ಸಿದ್ಧನ ದೊಡ್ಡ ವೈಭವ ನಡೀತದಲ್ಲಿ, ಇಂಗ್ಲೇಶ್ವರದ ಹೊತ್ತಿಯೊಳಗೆ ನಡೀತದೆ, ಬೇರೆ ಬೇರೆ ಕಡೆ ನಡೀತದೆ. ಅವಾಗ ಈ ರೇವಣ ಲಿಂಗೋದ್ಭವ ಆಗುವಂತೇನು, ಲಿಂಗದಲ್ಲಿ ಮೂಡುವಂತೇನು ಶಿವ ಆಶೀರ್ವಾದ ಮಾಡಿದ. ಇದು ಸಿದ್ಧರ ಒಂದು ಪರಂಪರೆಯ ಜೊತೆಗೆ ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಅವನ್ನ ರೇವಣ ಹೋಗಿ ರೇಣುಕನ ಮಾಡಿ ರೇಣುಕಾಚಾರ್ಯ ಅಂದುಕೊಂಡು ಇವತ್ತ ರೇಣುಕಾ ಆಚಾರ್ಯ ಸಂಪ್ರದಾಯನು ಇದರೊಳಗೆ ಪ್ರವೇಶ ಆಯ್ತು. ಆಚಾರ ಸಂಪ್ರದಾಯ ಪ್ರವೇಶ ಆಗುವುದರಿಂದ ಲಿಂಗಾಯತರು ಆರಾಧನಾ ಪೂಜ್ಯ ವ್ಯಕ್ತಿ ಆದ ರೇವಣ ಸಿದ್ಧ ಲಿಂಗಾಯತರಿಗೆ. ಆಮೇಲೆ ಸಿದ್ಧ ಪರಂಪರೆ ಒಳಗ ಆರಾಧನೆ ಮಾಡೋದ್ರಿಂದ ಹಾಲು ಮತದವರಿಗೂ ಪೂಜ್ಯ ವ್ಯಕ್ತಿ ಆದ. ಹೇಗೆ ಹಾಲು ಮತದವರು ಈ ಲಿಂಗಾಯತರು ಏನಿದಾರಲ್ಲ ಇವರಿಗೆ ಏಕಕಾಲಕ್ಕೆ ಇವರಿಬ್ಬರಿಂದ ಆರಾಧನೆ ಮಾಡಿಸಿಕೊಳ್ಳುವ ವ್ಯಕ್ತಿತ್ವ ಯಾರು? ರೇವಣ ಸಿದ್ಧಂದು. ಅದು ನಿಜವಾದ ಸಿದ್ಧ ಪರಂಪರೆನೇ, ಆಚಾರ್ಯ ಪರಂಪರೆ ಅಲ್ಲ. ಅವತ್ತ ಸಕ್ರಮವಾಗಿ ಸಿದ್ಧ ಪರಂಪರೆ ಮುಂದುವರಿಬೇಕಾಗಿತ್ತು, ಆದ್ರೆ ಅಕ್ರಮವಾಗಿ ಆಚಾರ್ಯ ಪರಂಪರೆ ಮುಂದುವರಿಲಿಕ್ಕೆ
ಅದು ಅವತ್ತೇ ಅಲ್ಲದು, ಇವತ್ತಿಗೂ ನಡೀತದೆ. ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಗುಡಿಗಳದಾವ ಅಲ್ಲಲ್ಲಿ ರೇಣುಕಾಚಾರ್ಯರ ಮೂರ್ತಿ ಅದ, ಲಿಂಗೋದ್ಭವ ರೇಣುಕಾಚಾರ್ಯ ಮೂರ್ತಿ ಇವತ್ತಿಗೂ ನಡೀತದ, ನಾಳೆ ನಾಡ್ದೂ ನಡೀತದ. ಯಾಕಂದ್ರೆ ನಮ್ಮ ರಾಜಕೀಯ ದುರ್ನಿರ್ಧಾರ ತಮ್ಮ ಮತ ಬ್ಯಾಂಕದ ಸಲುವಾಗಿ ಆ ಭಾಗದ ಲೀಡರ್ಸ್ ಕಟ್ಕೊಂಡು ಅವ್ರು ಹ್ಯಾಂಗೆ ಹೇಳ್ತಾರ ಹಂಗೆ ಕೇಳ್ತಾರ, ಅವ್ರ ತಲೆಗೆ ಆಚಾರ್ಯರು ತುಂಬ್ತಾರ. ತುಂಬಿದ ಸಲುವಾಗಿ ಒಬ್ಬ ಪುರುಷ, ಒಬ್ಬ ಯೋಗಿ, ಒಬ್ಬ ಆಚಾರ್ಯ, ಒಬ್ಬ ಸ್ವಾಮಿ ಅಲ್ಲಿ ಹೋಗಿ ಪೂಜೆ ಅನುಷ್ಠಾನ ನೆಪ ಮಾಡ್ಕೊಂಡು ತಿನ್ನಟ್ಲೆ ಕುಂತು ಅದನ್ನು ಮುಕ್ತಾಯ ಸಮಾರಂಭ ಮಾಡ್ಬೇಕಾದ್ರೆ ಒಂದು ರೇಣುಕಾಚಾರ್ಯ ಮೂರ್ತಿ ಪ್ರತಿಷ್ಠಾಪನ ಮಾಡ್ರಪ್ಪ ಅಂತ ಹೇಳ್ಬಿಡ್ತಾರೆ. ಅವ್ರು ಅಪ್ಪಣೆ ಕೊಡ್ತಾರೆ. ಅದನ್ನು ಶಿರಸಾವಹಿಸಿ ಇವರು ರೇಣುಕಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲು ಇದ್ದಿದ್ದಿಲ್ಲ ಹೊರತಿಯೊಳಗೆ, ಮೊದಲು ಇದ್ದಿದ್ದಿಲ್ಲ ಇದು ಇಂಗ್ಲಿಷ್ ಹೊಡೆದಾಗ. ಈ ND ಒಳಗೆ ಶಾಂತ ಮುಕ್ತನ ಗುಡಿಯಾಗನು ರೇಣುಕಾಚಾರ್ಯರು ರೇಣುಕೋದ್ಭವ ಆಗ್ಯದ, ಅದು ಇದ್ದಿದ್ದಿಲ್ಲ. ಹೀಗಾಗಿ ಅವೆಲ್ಲ ಆಚಾರ್ಯರು ಬಂದು ಸೇರಿದ್ರು. ಹೀಗಾಗಿ ಒಂದು ರೀತಿ ಏನು ಸಮನ್ವಯ ಅನ್ನಬೇಕು, ಸಂಕೀರ್ಣ ಅನ್ನಬೇಕು, ಇವ್ರ ಚರಿತ್ರೆ ಅನ್ನೋದು ಒಂದು ಒಂದು ಸಮಸ್ಯೆ ಆಗಿಬಿಡ್ತದೆ. ಈ ಸಮಸ್ಯೆ ಯಾರು ಬಿಡಿಸ್ತಾರ ಅವರು ಸಮರ್ಥ ಸಂಶೋಧಕರು ಅಂತೇಳಿ ಅನಿಸ್ಕೋತಾರ ಅನ್ನುವಂಥ ಮಾತನ್ನೋದು ನೋಡ್ರಿ. ನಾ ಮೌನಪ್ಪನ ಬಗ್ಗೆ ಅಭ್ಯಾಸ ಮಾಡಾಗ ಅವನ ಚರಿತ್ರೆ ಬಗ್ಗೆ ಏನು ಹೇಳಿದ್ರಂದ್ರೆ ಅವ ಅಯೋನಿಜ ಅಂತ ಹೇಳಿದ್ರು. ಮೌನಪ್ಪಯ್ಯ ಅಯೋನಿಜ ಅಂದ್ರೆ ತಾಯಿ ಗರ್ಭದಿಂದ ಬಂದಿಲ್ಲ. ಮತ್ತೆ ಹ್ಯಾಂಗೆ ಬಂದ? ಏನೋ ಭಕ್ತಿಗೆ ಮೆತ್ತದ, ಕೂಸಾಗಿದ್ದ, ಕೂಸಿ ನದಿಗೆ ಹಾಕೊಂಡು ಹಾಲು ಬಂದು ಜೋಪಾನ ಮಾಡೋದು ಅಂತ ಹಿಂಗೆ ಕತಿ ಬರೆದ್ರು. ಸ್ವತಃ ಮೌನಪ್ಪಯ್ಯನೇ ತನ್ನ ವಚನದೊಳಗೆ ಹೇಳ್ಯಾನ, ನಾನಾ ದೇವರು ಚಾನಾದ ಮಕ್ಕಳು, ಯೋನಿಯ ಮಕ್ಕಳು ಜಗವಲ್ಲ. ನಾನಾ ದೇವರು ಚಾನಾದ ಮಕ್ಕಳು, ಯೋನಿಯ ಮಕ್ಕಳು ಜಗವಲ್ಲ ಅಂತ ಮೌನಪ್ಪಯ್ಯ ಹೇಳಿದ. ಯಾವನು ಹೇಳ್ಯಾನೋ ಅವನನ್ನು ಅಯೋನಿಜನನ್ನಾಗಿ ನಾವು ಭಕ್ತ ವರ್ಗ ಸೃಷ್ಟಿ ಮಾಡಿದೀವಿ. ಅದನ್ನ ಕೇಳಿ ಇಲ್ಲ ಮೌನಪ್ಪಯ್ಯ ಅಯೋನಿಜ ಅದನ್ನ ಹೆಂಗೆ ಸಾಧ್ಯದ ರೀ? ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತು ಸಂಶೋಧನೆ ಒಳಗೆ ಇಂಥ ಮಾತುಗಳನ್ನು ನಡೆದಿಲ್ಲ ಅನ್ನುವಂಥದ್ದು. ಹೀಗಾಗಿ ಒಟ್ಟಾರೆ ಗಂಗಾಧರ ಕೊಡ್ಲೆಯವರ ಅಧ್ಯಯನ ಇಲ್ಲಿಗೆ ಅಪ್ಟುಡೇಟ್ ಆಗ್ಯದ. ತುಂಬ ಪರಿಶ್ರಮ ವಹಿಸಿ ವ್ಯಾಪಕ ಕ್ಷೇತ್ರ ಕಾರ್ಯ ಮಾಡಿ ಬೇರೆ ಬೇರೆ ನೆಲೆಗಳು, ಯಾಕಂದ್ರೆ ದಕ್ಷಿಣ ಭಾರತ ತುಂಬ ರೇವಣ ಸಿದ್ಧ ತಿರುಗಾಡಿದ್ದಾರೆ. ಒಟ್ಟು ರೇವಣ ಸಿದ್ಧರ ಮೇಲೆ ನಮ್ಮ ಇವರು ವೀರಣ್ಣ ದಂಡಿಯವರು ಶರಣರ ಸ್ಮಾರಕಗಳ ಮೇಲೆ 4 ಸಂಪುಟಗಳು ತಂದರು. ಶರಣರ ಸ್ಮಾರಕಗಳಿಗೆ 4 ಸಂಪುಟ ತಂದ್ರೆ ಅವ್ರ ಜೊತೆಗೆ ನಾನು ಸ್ವಲ್ಪ 1-2 ಜಿಲ್ಲೆ ನಾನೇನಾದ್ರು ತಿರುಗಾಡುವಾಗ ರೇವಣ ಸಿದ್ಧ ಮತ್ತು ಸಿದ್ದರಾಮನ ಕುರಿತು ಸಿಕ್ಕಷ್ಟು ಸ್ಮಾರಕಗಳು ಉಳಿದ ಯಾವ ಶರಣ ಸಂತರ ಮೇಲೆ ಇಲ್ಲ. ಎಲ್ಲಿ ಹೋಗ್ತೀವಿ ಅಲ್ಲಿ ರೇವಣ ಸಿದ್ಧಂದು ಒಂದು ಗುಡಿಯರೇ ಅದ, ಒಂದು ಆಶ್ರಮರೇ ಅದ. ಎಲ್ಲಿ ಹೋಗ್ತೀವಿ ಅಲ್ಲಿ ಸಿದ್ದರಾಮನ ಗುಡಿಯರೇ ಅದ, ಒಂದು ಮಠರೇ ಅದ. ಹೀಗೆ ರೇವಣ ಸಿದ್ಧ ಸಿದ್ದರಾಮ, ರೇವಣ ಸಿದ್ಧ ಪರಂಪರೆ, ಸಿದ್ದರಾಮ ನಾಥ ಪರಂಪರೆ. ಯೋಗಿನಾಥ ಅನ್ನುವಂಥ ಅವರ ಸ್ವರವಚನಗಳು, ಕಪಿಲ ಸಿದ್ಧ ಮಂಜುನಾಥ ಅನ್ನುವಂಥ ಅಂಕಿತವನ್ನು ನಾವು ನೋಡಿದ್ರೆ ನಾಥ ಪರಂಪರೆ ಅವರು, ಸಿದ್ಧ ಪರಂಪರೆ ಇವರು. ಹೀಗಾಗಿ ನಾಥ ಸಿದ್ಧ ಪರಂಪರೆ ಎರಡೂ ಕೂಡಿ ಈ ನಾಡಿನೊಳಗೆ, ಅದರಲ್ಲಿ ವಿಜಯಪುರ ಜಿಲ್ಲೆಯ ಪರಿಸರದೊಳಗೆ ತುಂಬ ನೆಲೆಗಳದಾವ, ಸ್ಮಾರಕಗಳದಾವ. ಅಂಥದ್ದನ್ನ ಕ್ಷೇತ್ರ ಕಾರ್ಯ ಮಾಡಿ ತಮ್ಮ ಸಂಶೋಧನಾ ಅಧ್ಯಯನಕ್ಕೆ ಅದನ್ನು ಬಳಸಿಕೊಂಡು ಸಮರ್ಥವಾಗಿ ಈ ಗ್ರಂಥವನ್ನು ಸ್ವತಃ ಪ್ರಕಟಿಸಿದ್ದಕ್ಕಾಗಿ ಅವರನ್ನು ಮತ್ತೊಮ್ಮೆ ನಾನು ಅಭಿನಂದಿಸಿ, ನನಗೆ ಇಂಥದ್ದೊಂದು ಕೃತಿ ಲೋಕಾರ್ಪಣೆ ಮಾಡಲು ನನ್ನಿಂದ ಏನು ಮಾಡಿಸಿದ್ರಲ್ಲ ಅಧ್ಯಯನ ಸಂಶೋಧನಾ ಕೇಂದ್ರದ ಗೆಳೆಯರು ಮತ್ತು ನಮ್ಮ ಹಳ್ಳಿಕೇರಿಯವರು, ಅವರಿಗೆಲ್ಲರಿಗೆ ಅಭಿನಂದಿಸಿ ಕೇಳಿದ ತಮಗೂ ವಂದಿಸಿ ನನ್ನ ಮಾತೆಯ ಮಂಗಲ ಹೇಳುತ್ತೇನೆ. ಸರ್ವರಿಗೂ